ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಜನಗಣತಿಯಲ್ಲಿನ ಪ್ರಮುಖ 60 ಪ್ರಶ್ನೆಗಳನ್ನು ನೋಡೋಣ. ಜನಗಣತಿ ಅಂದರೆ ದೇಶದ ಪ್ರತಿಯೊಬ್ಬರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸರ್ಕಾರ ಸಂಗ್ರಹಿಸುವುದು. ಇವುಗಳಿಂದ ಸರ್ಕಾರ ನಮ್ಮ ದೇಶದ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುತ್ತದೆ. ನೀವು ಜನಗಣತಿ ಅಧಿಕಾರಿಗಳು ಬಂದಾಗ ನಿಜವಾದ ಮಾಹಿತಿಯನ್ನು ಕೊಡಿ. ಧನ್ಯವಾದಗಳು. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಶ್ನೆಗಳು ಹೇಗಿರುತ್ತವೆ ಅಂತ ನೋಡೋಣ. ಪ್ರಶ್ನೆ 1, ಮನೆಯ ಮುಖ್ಯಸ್ಥರ ಹೆಸರು. ಪ್ರಶ್ನೆ 2, ತಂದೆಯ ಹೆಸರು. ಪ್ರಶ್ನೆ 3, ತಾಯಿಯ ಹೆಸರು. ಪ್ರಶ್ನೆ 4, ಕುಟುಂಬದ ಕುಲ ಹೆಸರು. ಪ್ರಶ್ನೆ 5, ಮನೆ ವಿಳಾಸ. ಪ್ರಶ್ನೆ 6, ಮೊಬೈಲ್ ಸಂಖ್ಯೆ. ಪ್ರಶ್ನೆ 7, ರೇಷನ್ ಕಾರ್ಡ್ ಸಂಖ್ಯೆ. ಪ್ರಶ್ನೆ 8, ಆಧಾರ್ ಸಂಖ್ಯೆ. ಪ್ರಶ್ನೆ 9, ಮತದಾರರ ಗುರುತಿನ ಚೀಟಿ ಸಂಖ್ಯೆ. ಪ್ರಶ್ನೆ 10, ಕುಟುಂಬದ ಒಟ್ಟು ಸದಸ್ಯರು. ಪ್ರಶ್ನೆ 71, ಧರ್ಮ. ಪ್ರಶ್ನೆ 12, ಜಾತಿ ವಾ ಉಪಜಾತಿ. ಪ್ರಶ್ನೆ 13, ಜಾತಿ ವರ್ಗ. SC, ST, OBC, ಜನರಲ್, ಇತರರು. ಪ್ರಶ್ನೆ 14, ಜಾತಿ ಪ್ರಮಾಣಪತ್ರ ಇದೆಯೇ. ಪ್ರಶ್ನೆ 15, ಪ್ರಮಾಣಪತ್ರ ಸಂಖ್ಯೆ. ಪ್ರಶ್ನೆ 16, ಜನ್ಮ ದಿನಾಂಕ. ಪ್ರಶ್ನೆ 17, ವಯಸ್ಸು. ಪ್ರಶ್ನೆ 18, ಲಿಂಗ, ಪುರುಷ, ಸ್ತ್ರೀ, ಇತರ. ಪ್ರಶ್ನೆ 19, ವೈವಾಹಿಕ ಸ್ಥಿತಿ. ಪ್ರಶ್ನೆ 20, ಜನ್ಮಸ್ಥಳ. ಪ್ರಶ್ನೆ 21, ವಿದ್ಯಾಭ್ಯಾಸದ ಮಟ್ಟ. ಪ್ರಶ್ನೆ 22, ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು. ಪ್ರಶ್ನೆ 23, ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆಯೇ. ಪ್ರಶ್ನೆ 4, ಶಾಲೆಯ ಪ್ರಕಾರ ಸರ್ಕಾರಿ, ಖಾಸಗಿ. ಪ್ರಶ್ನೆ 25, ಮನೆಯಲ್ಲಿ ಶಾಲೆ ಬಿಟ್ಟವರು ಇದೆಯೇ. ಪ್ರಶ್ನೆ 26, ಮನೆಯ ಮುಖ್ಯ ಉದ್ಯೋಗ. ಪ್ರಶ್ನೆ 7, ಎಷ್ಟು ಜನರು ಉದ್ಯೋಗದಲ್ಲಿದ್ದಾರೆ. ಪ್ರಶ್ನೆ 28, ಕೆಲಸದ ಪ್ರಕಾರ ಸರ್ಕಾರಿ, ಖಾಸಗಿ. ಪ್ರಶ್ನೆ 29, ನಿರುದ್ಯೋಗಿಗಳು ಇದೆಯೇ. ಪ್ರಶ್ನೆ 30, ದಿನಸಿ ಆದಾಯ. ಪ್ರಶ್ನೆ 31, ತಿಂಗಳ ಆದಾಯ. ಪ್ರಶ್ನೆ 32, ತಿಂಗಳ ಖರ್ಚು. ಪ್ರಶ್ನೆ 33, ಸಾಲ ಇದೆಯೇ. ಪ್ರಶ್ನೆ 34, BPL ಕಾರ್ಡ್ ಇದೆಯೇ. ಪ್ರಶ್ನೆ 35, ಪಿಂಚಣಿ ಪಡೆಯುತ್ತೀರಾ. ಪ್ರಶ್ನೆ 36, ಒಟ್ಟು ಜಮೀನು. ಪ್ರಶ್ನೆ 37, ಕೃಷಿ ಸಾಲ, ನಿವಾಸಿ ಜಮೀನು. ಪ್ರಶ್ನೆ 38, ಮನೆ ಸ್ವಂತದ್ದೇ, ಬಾಡಿಗೆ. ಪ್ರಶ್ನೆ 39, 49, ಮನೆಯ ಪ್ರಕಾರ ಕಚ್ಚಾ ಸಾಲ, ಪಕ್ಕ. ಪ್ರಶ್ನೆ 40, ವಿದ್ಯುತ್ ಸಂಪರ್ಕ ಇದೆಯೇ. ಪ್ರಶ್ನೆ 41, ಕುಡಿಯುವ ನೀರಿನ ಮೂಲ. ಪ್ರಶ್ನೆ 42, ಶೌಚಾಲಯ ಇದೆಯೇ. ಪ್ರಶ್ನೆ 43, ಮನೆಯಲ್ಲಿ ಎಷ್ಟು ಕೊಠಡಿಗಳು. ಪ್ರಶ್ನೆ 44, ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೇ. ಪ್ರಶ್ನೆ 45, ವಾಹನ ಇದೆಯೇ. ಸೈಕಲ್, ಬೈಕ್, ಕಾರು, ಟ್ರ್ಯಾಕ್ಟರ್. ಪ್ರಶ್ನೆ 46, ರೇಷನ್ ಸಬ್ಸಿಡಿ ಸಿಗುತ್ತಿದೆಯೇ. ಪ್ರಶ್ನೆ 47, ವಸತಿ ಯೋಜನೆ ಲಾಭ ಪಡೆದಿದ್ದೀರಾ. ಪ್ರಶ್ನೆ 48, ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ. ಪ್ರಶ್ನೆ 49, ಮೀಸಲಾತಿ ಲಾಭ ಪಡೆದಿದ್ದೀರಾ. ಪ್ರಶ್ನೆ 50, ಆರೋಗ್ಯ ಯೋಜನೆ ಲಾಭ ಇದೆಯೇ. ಪ್ರಶ್ನೆ 51, ಮನೆಯಲ್ಲಿ ವಿಧವೆ ಇದೆಯೇ. ಪ್ರಶ್ನೆ 52, ಅಂಗವಿಕಲರು ಇದೆಯೇ. ಪ್ರಶ್ನೆ 53, ಹಿರಿಯ ನಾಗರಿಕರು 60+ ಇದೆಯೇ. ಪ್ರಶ್ನೆ 54, 6 ವರ್ಷದೊಳಗಿನ ಮಕ್ಕಳು ಎಷ್ಟು. ಪ್ರಶ್ನೆ 55, ಯುವಕರು 18ರಿಂದ 35ವರೆಗೆ ಎಷ್ಟು. ಪ್ರಶ್ನೆ 56, ಯಾವುದೇ ಸಾಮಾಜಿಕ ಸಂಘ ಅಥವಾ ಸಂಸ್ಥೆಯಲ್ಲಿ ಸೇರಿದ್ದೀರಾ. ಪ್ರಶ್ನೆ 57, ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು. ಪ್ರಶ್ನೆ 58, ಮತದಾನ ಮಾಡುವವರೇ. ಪ್ರಶ್ನೆ 59, ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ. ಪ್ರಶ್ನೆ 60, ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ. ಇವು ಜನಗಣತಿಯಲ್ಲಿ ಕೇಳುವ 60 ಪ್ರಮುಖ ಪ್ರಶ್ನೆಗಳು. ಈ ಮಾಹಿತಿಯ ಆಧಾರದಲ್ಲಿ ಸರ್ಕಾರ ಶಿಕ್ಷಣ, ಆರೋಗ್ಯ, ಉದ್ಯೋಗ, ರಸ್ತೆ, ಮನೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ರೂಪಿಸುತ್ತದೆ.
ಹಾಗಾಗಿ ಸೆನ್ಸಸ್ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನಿಜವಾದ ಮಾಹಿತಿಯನ್ನು ನೀಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.